ಮನುಷ್ಯ ಮತ್ತು ಶ್ವಾನದ ನಡುವೆ ಹೆಣೆದ ಕಥೆಯೊಂದಿಗೆ ತಯಾರಾದ ವಿಶಿಷ್ಟ ಶೈಲಿಯ ಹಾಡೊಂದು ಬಿಡುಗಡೆಗೆ ಸಿದ್ಧವಾಗಿದೆ. ಮಂಗಳೂರಿನ ವಿವೇಕ್ ಗೌಡ ನಿರ್ದೇಶಿಸಿ ನಿರ್ಮಿಸಿರುವ ಭೇಟಿ ಹೆಸರಿನ ಕನ್ನಡ ವಿಡಿಯೋ ಆಲ್ಬಮ್ ಸಾಂಗ್ ನವೆಂಬರ್ 12ರಂದು ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಲಿದೆ. ಶ್ವಾನ ಮತ್ತು ಮನುಷ್ಯನ ನಡುವೆ ಸುತ್ತ ಹೆಣೆದ ಕಥೆಯೊಂದು ಆಲ್ಬಮ್ ಸಾಂಗ್ ಮೂಲಕ ತಯಾರಾಗಿದ್ದು ನವೆಂಬರ್ 12ರಂದು ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಲಿದೆ. ಫೆಡರೇಷನ್ ಆಫ್ ಇಂಡಿಯನ್ ಫೋಟೋಗ್ರಫಿಯಿಂದ 2020ರ ಸಾಲಿನ ಭಾರತದ ಅತ್ಯದ್ಭುತ ಫೋಟೋಗ್ರಾಫರ್ ಎಂಬ ಖ್ಯಾತಿಯನ್ನು ಪಡೆದುಕೊಂಡಿರುವ ಮಂಗಳೂರಿನ ವಿವೇಕ್ ಗೌಡ ನಿರ್ದೇಶಿಸಿ ನಿರ್ಮಿಸಿರುವ ಭೇಟಿ ಎಂಬ ಕನ್ನಡ ವಿಡಿಯೋ ಆಲ್ಬಮ್ ಸಾಂಗ್ ಬ್ಲಿಂಕ್ ಫಿಲ್ಮ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಳ್ಳಲಿದೆ ಎಂದು ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಭೇಟಿ ಆಲ್ಬಮ್ ಸಾಂಗ್ನ ತಂಡ ಮಾಹಿತಿಯನ್ನ ನೀಡಿದ್ರು. ಈ ಹಾಡಿಗೆ ಸ್ಟ್ರಾಬೆರಿ ಸಿನಿಮಾ ನಿರ್ದೇಶಕ ಅರ್ಜುನ್ ಲೂವಿಸ್ ಸಾಹಿತ್ಯವನ್ನ ಬರೆದಿದ್ದಾರೆ. ಪ್ರಸಾದ್ ಕೆ ಶೆಟ್ಟಿ ಅವರು ಸಂಗೀತವನ್ನ ನೀಡಿದ್ದಾರೆ. ಇಂಡಿಯನ್ ಐಡಲ್ ಖ್ಯಾತಿಯ ನಿಹಾಲ್ ತಾವ್ರೋ ಅವರ ಕಂಠದಿಂದ ಈ ಸಾಂಗ್ ಮೂಡಿ ಬಂದಿದೆ. ಇಲ್ಲಿ ಇರುವಂತ ಎಲ್ಲರೂ ಏನಿದ್ದಾರೆ, ಸೊ ಯಾವುದೋ ಈ ಭೇಟಿಯಿಂದ ಭೇಟಿಯಾಗಿದ್ದಂತಲ್ಲ, ಫಸ್ಟೇ ಎಲ್ಲ ಪರಿಚಯ ಇದ್ದವ್ರೆ, ಮತ್ತೆ ಎಲ್ಲ ವರ್ಕ್ ಮಾಡಿದವ್ರೆ ಸಹ, ಎಲ್ಲ ತುಂಬ ವರ್ಷಗಳಿಂದ. ಕೆಲವು ಪ್ರಾಜೆಕ್ಟ್ ಲುಂಗಿ ಆಗಿರ್ಬೋದು, ಅರ್ಜುನ್ ಕೂಡ ಆತ್ಮೀಯ ಸ್ನೇಹಿತರು, ಮಧು ಕೂಡ ಕೆಲವು ಪ್ರಾಜೆಕ್ಟ್ಸ್ ಎಲ್ಲ ಒಟ್ಟಿಗೆ ವರ್ಕ್ ಮಾಡಿದ್ವಿ. ಸೊ ಹಾಗಾಗಿ ನಿಹಾಲ್ ಕೂಡ ಒಟ್ಟಿಗೆ ಬೇಕಿತ್ತು ಅಂತ. ಸೊ ಇದು ಆ್ಯಕ್ಚುಲಿ ಶೂಟ್ ಆಗಿದ್ದು ಲಾಸ್ಟ್ ನವೆಂಬರಲ್ಲಿ ಶೂಟ್ ಆಗಿದೆ. ಸೊ ಅವರು ಇಂಡಿಯನ್ ಐಡಲ್ಸಲ್ಲಿಗೆ ಹೋಗಿ, ಸೊ ನಾನು ಅವರಿಗೆ ಬರೋದಕ್ಕೆ ಒಂದು 10 months, ಮೋರ್ ದೆನ್ 10 months ನಾನು ವೆಯ್ಟ್ ಮಾಡಿದ್ದೆ, ಅವರೇ ಬರಬೇಕು, ಅವರೇ ಹಾಡಾಡಬೇಕು ಅಂತ. ಸೊ ನೌ ಇಟ್ ಈಸ್ ಅ ಓವರ್ ಆಲ್ ಪ್ರಾಡಕ್ಟ್ ಟು ರಿಲೀಸ್. ಸೊ ಹೀಗೆ ಮಂಗಳೂರು ಸುತ್ತಮುತ್ತ ಶೂಟ್ ಆಗಿದೆ. ಸೊ ಆಲ್ಮೋಸ್ಟ್ ಒಂದು 21 ದಿನಗಳ ಕಾಲ ಶೂಟ್ ಮಾಡಿದ್ವಿ. ಸೊ ಕೆಲವರು ಸ್ವಲ್ಪ ಸೆಲೆಬ್ರಿಟೀಸ್ ನೋಡಿದ್ದಾರೆ, ಟೆಕ್ನಿಷಿಯನ್ಸ್, ನಾನ್ ಟೆಕ್ನಿಷಿಯನ್ಸ್ ಎಲ್ಲ ಕೆಲವು ರಿಲೀಸ್ಗಿಂತ ಮುಂಚೆ ತೋರಿಸಿದ್ದೀವಿ. ಸೊ ಐ ಆಮ್ ಶೋರ್ ಎಲ್ಲರೂ ತುಂಬ ಖುಷಿಯಾಗಿದೆ ಎಲ್ಲರಿಗೂ. ಇದು ಎಸ್ಪೆಷಲಿ ಡಾಗ್ ಲವರ್ಸ್ ಅಂತಲ್ಲ, ಎಲ್ಲ ಕ್ಯಾಟಗರಿಗೂ ಒಂದು ರಿಫ್ರೆಶ್ಮೆಂಟ್ ಕೊಡುವಂಥದ್ದು ಮತ್ತು ಒಂದು ಒಳ್ಳೆ ಕಂಟೆಂಟ್ ಇದು. ಸೊ ಅದೇ ಕಾನ್ಫಿಡೆನ್ಸಿಂದ ನಾವು ನಿಮ್ಮ ಮೇಲೆ ಇಲ್ಲಿ ಬಂದು ನಿಮ್ಮ ಮುಂದೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರೋದು. ಇದು ನನ್ನ ಫೇವ್ರೇಟ್ ಸಾಂಗ್. ಯಾಕಂತ ಹೇಳಿದ್ರೆ ನಾನು 14 ಸಿನಿಮಾಗಳಿಗೆ ಹಾಡುಗಳನ್ನು ಬರೆದಿದ್ದೀನಿ. ನಾನು 45 ಹಾಡುಗಳಲ್ಲಿ ಇದು ನನ್ನ ಫೇವ್ರೇಟ್ ಹಾಡು. ಯಾಕಂತ ಹೇಳಿದ್ರೆ ವಿವೇಕ್ ಗೌಡ ಒಂದು ಒಳ್ಳೆ ಪೇಮೆಂಟ್ ಕೊಡಿ, ತುಂಬ ಫ್ರೆಂಡ್ ಆದರು, 7 ವರ್ಷದಿಂದ ಕ್ಲೋಸ್ ಫ್ರೆಂಡ್ ಅವನು. ಪೇಮೆಂಟ್ ಕರೆಕ್ಟಾಗಿ ಕೊಟ್ಟಿದ್ದಾನೆ. ಆಮೇಲೆ ಯಾವುದನ್ನು ಇಂಟರ್ಫಿಯರ್ ಆಗಿ ಈ ಥರ ಮಾಡು, ಈ ಥರ ಬರಿ ಅಂತೇಳಿ ಯಾವುದನ್ನು ಹೇಳಿಲ್ಲ. ಅದಕ್ಕೋಸ್ಕರ ಇದು ನನಗೆ ಯಾವ ಥರ ನನಗೆ ಎಷ್ಟು ಹತ್ತಿರ ಆಗಿದೆ ಅದನ್ನು ನಾನು ಆ ಥರ ಬರೆದಿದ್ದೀನಿ. ಅಂದರೆ ಪ್ರತಿಯೊಂದು ಲೈನ್ಸ್ ಕೂಡ ಪ್ರತಿಯೊಬ್ಬರಿಗೆ ಅರ್ಥ ಆಗೋ ಥರ, ಇಷ್ಟ ಆಗೋ ಥರನೇ ಇದೆ. ಆಮೇಲೆ ಇನ್ನೊಂದು ದೊಡ್ಡ ಪಬ್ಲಿಸಿಟಿ ಮಾರ್ಕ್ ಅಂದರೆ ನಾಯಿ. ಇದಕ್ಕೆ ಪಬ್ಲಿಸಿಟಿ ಈಸಿಯಾಗಿ ಆಗಿದೆ, ಯಾಕಂದರೆ ನಾಯಿ ಎಲ್ರಿಗೂ ಇಷ್ಟ, ನೋಡ್ತಾರೆ. ಸೊ ಖಂಡಿತ ಇದು ತುಂಬ ಒಳ್ಳೆ ಸಿನಿಮಾಟೋಗ್ರಫಿ ಇರ್ಬೋದು, ಮತ್ತು ಎಲ್ಲ ವರ್ಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ರಿಗೂ ತುಂಬ ಖಂಡಿತ ಇಷ್ಟ ಆಗುತ್ತೆ ಅಂತೇಳಿ ಭಾವಿಸ್ತೀನಿ. ನಮ್ಮ ಎಫರ್ಟ್ ಏನಿದೆ ನಾವು ಹಾಕಿದ್ದೀವಿ ಅದನ್ನು. ಹೆಚ್ಚಾಗಿ ಪಾಪ ವಿವೇಕ್ ಗೌಡ ಅವರು ನನ್ನ ಈ ಹೊಸ ಸಿನಿಮಾದಲ್ಲಿ ಈಗ ಶೂಟ್ ಆಗಿದೆ, ಡಬ್ಬಿಂಗ್ ಆಗ್ತಾ ಇದೆ, ಅದಕ್ಕೆ ಸಿನಿಮಾಟೋಗ್ರಫಿ ಮಾಡಬೇಕಿತ್ತು. ನಾನು ಅವತ್ತೇ ಕೇಳಿದ್ದೆ ಸಿನಿಮಾಟೋಗ್ರಫರ್ ಆಗಿ ಬನ್ನಿ ಅಂತ. ಇಲ್ಲ, ನಾನು ಏನೋ ಒಂದು ಮಾಡಬೇಕು, ಆಮೇಲೆ ಬರೋದು ಅಂತೇಳಿ ಹೇಳಿದರು. ಸೊ ಇದು ಅವರ ಫಸ್ಟ್ ಪ್ರಾಜೆಕ್ಟ್ ಸಿನಿಮಾಟೋಗ್ರಫರ್ ಆಗಿ, ಎಡಿಟರ್ ಆಗಿ ಕೂಡ ಇದನ್ನು ಮಾಡಿದ್ದಾರೆ. ಇದನ್ನು ಒಂದು ಸಿನಿಮಾ ಫೀಲಲ್ಲೇ ಮಾಡಿದೆ, ಸಿನಿಮಾ ಲೆವೆಲ್ಲೇ ಇದು. ಸೊ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ, ದೊಡ್ಡ ರೀತಿಯಲ್ಲಿ ಇದು ರೀಚ್ ಆಗುತ್ತೆ ಅಂತೇಳಿ ಭಾವಿಸ್ತೀನಿ ನಾನು. ಥ್ಯಾಂಕ್ಸ್. ಮಂಗಳೂರಿನ ಸುತ್ತಮುತ್ತ ಸುಮಾರು 21 ದಿನಗಳ ಕಾಲ ವಿವೇಕ್ ಗೌಡರ ಕ್ಯಾಮೆರಾದಲ್ಲಿ ಸೆರೆಯಾದ ದೃಶ್ಯಗಳು ಈಗ ಜೀವ ತಾಳಿ ಬಿಡುಗಡೆಗೆ ಸಿದ್ಧವಾಗಿದೆ. ಲುಂಗಿ ಸಿನಿಮಾದ ನಟ ಪ್ರಣವ್ ಹೆಗ್ಡೆ ಹಾಗೂ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಮತ್ತು ಮಲಯಾಳಂನ ನಿರೂಪಕಿ, ತಮಿಳು ಸಿನಿಮಾ ಮೂಕತಿ ಅಮ್ಮನ್ ಖ್ಯಾತಿಯ ಮಧು ಮೈಲಂಕೋಡಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸಹಾಯಕ ನಿರ್ದೇಶಕರಾಗಿ ನೆಲ್ಸನ್ ಸಿವಿಕ್ವೇರಾ ಕಟೀಲ್ ಶ್ರಮಿಸಿದ್ದಾರೆ. ಹಾಡಿನ ಮೂಲಕ ಚಿತ್ರೀಕರಣ ಮಾಡಿಕೊಂಡು ನಾವೊಂದು ಪ್ರಯತ್ನ ಪಟ್ಟಿರೋ ಹಾಡಾಗಿದೆ ಭೇಟಿ. ಭೇಟಿ ಇಸ್ ಕ್ರಿಯೇಟೆಡ್, ಡೈರೆಕ್ಟೆಡ್ ಆ್ಯಂಡ್ ಪ್ರೊಡ್ಯೂಸ್ ಬೈ ವಿವೇಕ್ ಗೌಡ. ಅವಾರ್ಡ್ ವಿನ್ನಿಂಗ್ ಫೋಟೋಗ್ರಫರ್ ಆಗಿದ್ದಾರೆ. ಸಾಕಷ್ಟು ಇಂಡಿಯನ್ ಫೆಸ್ಟಿವಲ್ಸನ್ನು ಕವರ್ ಮಾಡಿದ್ದಾರೆ ಅವರ ಫೋಟೋಗ್ರಾಫ್ಸ್ ಮೂಲಕ. ಎಕ್ಸಿಬಿಷನ್ಸ್ ಕೂಡ ಇತ್ತೀಚೆಗಷ್ಟೇ ಮಂಗಳೂರಿನಲ್ಲಿ ಮಾಡ್ಕೊಂಡಿದ್ದಾರೆ. ಅವರ ಅದ್ಭುತವಾದ ಫೋಟೋಗ್ರಾಫ್ಸ್ ಪ್ರಾಯಶಃ ಎಲ್ರಿಗೂ ತಿಳಿದಿರ್ಬೋದು. ಮಾಧ್ಯಮ ರಂಗದವ್ರಿಗೆಲ್ಲ ಸ್ವಲ್ಪ ಪರಿಚಿತರಾಗಿದ್ದಾರೆ ವಿವೇಕ್ ಗೌಡ, ನಾನು ಜಾಸ್ತಿ ಹೇಳಲ್ಲ. ಪ್ರಸಾದ್ ಶೆಟ್ಟಿ ಅವರು ಇದಕ್ಕೆ ಮ್ಯೂಸಿಕನ್ನು ಕೊಟ್ಟರೆ, ಇದಕ್ಕೆ ಲಿರಿಕ್ಸನ್ನು ಕೊಟ್ಟಿರೋದು ಅರ್ಜುನ್ ಲೂಯಿಸ್ ಅವರು. ಸ್ಟ್ರಾಬೆರಿ ಚಿತ್ರ, ಕನ್ನಡ ಚಲನಚಿತ್ರ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ. ಅದರ ಡೈರೆಕ್ಟರ್ ಕೂಡ ಆಗಿದ್ದಾರೆ ಅರ್ಜುನ್ ಲೂಯಿಸ್ ಅವರು. ಪ್ರಸಾದ್ ಶೆಟ್ಟಿ ಸಾಕಷ್ಟು ಕನ್ನಡ ಸೀರಿಯಲ್ಗಳಲ್ಲಿ ಕೂಡ ಮ್ಯೂಸಿಕನ್ನು ಇದೀಗಾಗಲೇ ಕೊಟ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿರತಕ್ಕಂಥ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ನಾನು ಮಧು ಮಾಯಲಂಕೋಡಿ ಇದರಲ್ಲಿ ಫೀಮೇಲ್ ಲೀಡ್ ಆಗಿ ನಟನೆ ಶ್ರಮವನ್ನು ಮಾಡಿದ್ದೀನಿ.
ಪ್ರಮುಖವಾಗಿ ನಾನು ನಿರೂಪಣೆ ಮಾಡಿದವಳು. ಮಂಗಳೂರಲ್ಲೇ ಸಾಕಷ್ಟು ವರ್ಷಗಳು ನಾನು ನಿರೂಪಣೆನ ಮಾಡ್ತಾ ಬಂದು ಈಗ ಸದ್ಯಕ್ಕೆ ಸ್ಟಾರ್ ಸ್ಪೋರ್ಟ್ಸಲ್ಲಿ ನಿರೂಪಣೆ ಮಾಡ್ತಾ ಇದ್ದೀನಿ. ಲುಂಗಿ ಚಲನಚಿತ್ರ ಖ್ಯಾತಿಯ ಪ್ರಣವ್ ಹೆಗ್ಡೆ ಈ ಒಂದು ಆಲ್ಬಮ್ನಲ್ಲಿ ಲೀಡ್ ಆಗಿದ್ದಾರೆ. ಸಾಶಾ ಎಂಬ ನಾಯಿ ಅವರ ನಾಯಿ ಆಗಿದೆ. ನಿಜ ಜೀವನದಲ್ಲಿ ವಿವೇಕ್ ಗೌಡ ಅವರ ಕೂಸು ಅಂತ ನಾವು ಕರಿತೀವಿ, ಯಾಕಂದರೆ ಸಾಶಾ ಅಷ್ಟು ಪ್ರೀತಿಯ ನಾಯಿ ಆಗಿದೆ ವಿವೇಕ್ ಗೌಡ ಅವರಿಗೆ. ಲಾಸ್ಟ್ ಇಯರ್ ಕೊರೋನಾ ಟೈಮಲ್ಲಿ ವಿವೇಕ್ ಅವರು ಬಂದಿದ್ದು ಒಂದು ಆಲ್ಬಮ್ ಸಾಂಗ್ ಮಾಡಬೇಕು, ನನ್ನ ಹತ್ರ ಒಂದು ನಾಯಿ ಇದೆ ಸಶಾ ಅಂತ, ತುಂಬ ಬುದ್ಧಿ ಇರೋ ನಾಯಿ, ತುಂಬ ಪ್ರೀತಿಯ ನಾಯಿ ನಂದು. ಆ ಡಾಗನ್ನು ಬೇಸ್ ಮಾಡಿ ಒಂದು ಇಂಡಿಪೆಂಡೆಂಟ್ ಸಾಂಗ್ ಮಾಡೋಣ ಅಂತ ಹೇಳಿದರು. ಸೊ ಅವತ್ತೇ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಆ ಟೈಮಲ್ಲಿ ಸಿಂಗರ್ ಅವರು ಮೊದಲೇ ಹೇಳಿದರು, ನಿಹಾಲ್ತ್ ಅವರನ್ನ ಕ್ಲೋಸ್ ಫ್ರೆಂಡ್, ಅವ್ರ ಹತ್ರನೇ ಹಾಡಿಸ್ಬೇಕು. ಅವರಾಗ ಇಂಡಿಯನ್ ಐಡಲಲ್ಲಿ ಇರಲಿಲ್ಲ. ಸೊ ಸಿಂಗರ್ ಆಗಲೇ ಫಿಕ್ಸ್ ಆಗಿತ್ತು. ಸೊ ನಾವು ಸಾಂಗ್ ಸ್ಟಾರ್ಟ್ ಮಾಡಿದೆವು. ಚೆನ್ನೈಯಲ್ಲಿ ರೆಕಾರ್ಡಿಂಗ್ ಮಾಡಿದ್ದೆ ನಾನು. ಒಂದು ಎಲೆಕ್ಟ್ರೋ ಸಿಂತ್ ಪಾಪ್ ಸಾಂಗ್ ಥರ ಇದೆ, ಇದು ಎಕ್ಸ್ಪೆರಿಮೆಂಟಲ್ ಇದೆ, ಅಂದರೆ ಮೆಲಡಿ ಕ್ಲಾಸಿಕ್ ಮೆಲಡಿ ಥರನೇ ಇದೆ. ಸೊ ಮೆಲಡಿ ಅರ್ಜುನ್ ಲೂಯಿಸ್ನವರು ಚೆನ್ನಾಗಿ ಒಂದು ಲಿರಿಕ್ಸ್ ಕೊಟ್ಟಿದ್ದಾರೆ. ಸೊ ರಿವೈಸ್ ಮಾಡಿ ಮಾಡಿ ಒಂದು ತುಂಬ ಚೆನ್ನಾಗಿ ಲಿರಿಕ್ಸ್ ಕೊಟ್ಟರು ಅವರು. ಆಮೇಲೆ ಆಗಸ್ಟಲ್ಲಿ ನಿಹಾಲ್ರವರು ಡೇಟ್ ಕೊಟ್ಟರು ಅವರು ಸಾಂಗ್ಗೆ. ಸೊ ಬಾಂಬೆಯಲ್ಲಿ ರೆಕಾರ್ಡ್ ಮಾಡಿದೆ ಅವರ ವಾಯ್ಸ್. ರೆಕಾರ್ಡಿಂಗ್ ಆದಮೇಲೆ ಮೊನ್ನೆ ಅಷ್ಟೇ ಬೆಂಗಳೂರಲ್ಲಿ ಮಾಸ್ಟರಿಂಗ್ ಮಾಡಿ ಈಗ ಸಾಂಗ್ ರೆಡಿ ಆಗಿದೆ. ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ ವಿವೇಕ್ರವರು. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನವೆಂಬರ್ 12ರಂದು ಸ್ಯಾಂಡಲ್ವುಡ್ನ ಹೆಸರಾಂತ ನಟ ನಿರ್ದೇಶಕ ರಾಜ್ ಬಿ ಶೆಟ್ಟಿಯವರು ಈ ಆಲ್ಬಮ್ ಸಾಂಗ್ ಅನ್ನ ಬಿಡುಗಡೆ ಮಾಡಲಿದ್ದಾರೆ. ಈ ಹಾಡು ತಂಡದ ಕನಸಿನ ಕೂಸಾಗಿದ್ದು, ಸಾಶಾ ಎಂಬ ನಾಯಿಯ ಪಾತ್ರ ಈ ಹಾಡಿನಲ್ಲಿ ಬಹು ಪ್ರಮುಖವಾಗಿ ಕಾಣಸಿಗಲಿದೆ. ಪ್ರಾಣಿ ಪ್ರಿಯರ ಮನಸ್ಸು ಕದಿಯುವಲ್ಲಿ ಈ ಹಾಡು ಯಶಸ್ವಿಯಾಗುವುದಂತೂ ಖಂಡಿತ. ಶರಸಾನ್ಯನ್, ವಿಪೋ ನ್ಯೂಸ್, ಮಂಗಳೂರು.